ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ, ಕಣ್ಣಿನಿಲ್ಲದ ತಮ್ಮನ. ಸೊ ನಮ್ಮ ಕಡೆ ಎಲ್ಲ ಮದುವೆ ಆದಾಗ ನಾವು ಗಂಡನ ಮನೆಗೆ ಹೋಗಿ ಸೇರೊದ್ದು, ಆಮೇಲೆ ರಿಟರ್ನ್ ನಾವು ತಾಯಿ ಮನೆಗೆ ಹೋಗ್ತೀವಿ. ಹೆಚ್ಚಾಗಿ ಕೆಲವರು ತಾಯಿ ಮನೆಗೆ ಹೋಗ್ತಾರೆ ಆಲ್ಮೋಸ್ಟ್, ಮತ್ತು ಕೆಲವರು ಗಂಡನ ಮನೆಯಲ್ಲೇ ಇರ್ತಾರೆ. ಸೊ ನಾನು ಮದುವೆ ಆದದ್ದು ತೀರ್ಥಹಳ್ಳಿಲಿ, ಹಾಗಾಗಿ ನಾನು ಅವತ್ತಿನ ದಿನವೇ ಮನೆಗೆ ಬಂದು ಸೇರೊದ್ದು, ಅವತ್ತಿನ ದಿನ ಅಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ ಸೋಮವಾರ ಅಂದರೆ ಫೆಬ್ರವರಿ 9ಗೆ ನಮ್ಮದು ನೆಂಟರೂಟ ಇತ್ತು. ನೆಂಟರೂಟ ಮುಗಿಸಿ ಮಂಗಳೂರಿಗೆ ಹೋಗಬೇಕಿತ್ತು. ಮಂಗಳೂರಿಂದ ಟ್ಯೂಸ್ಡೇ ಏನು ಫಂಕ್ಷನ್ ಇರಲಿಲ್ಲ, ಫಂಕ್ಷನ್ ಮಾಡಲ್ಲ ನಾರ್ಮಲಾಗಿ. ಸೊ ಬುಧವಾರ ಅಂದರೆ ಫೆಬ್ರವರಿ 11ಗೆ ನಮ್ಮದು ಈವ್ನಿಂಗಲ್ಲಿ ರಿಸೆಪ್ಷನ್ ಇತ್ತು. ಹಾಗೆ ನಾವಿಲ್ಲಿ ನೆಂಟರೂಟಕ್ಕೆ ಕೂತ್ಕೊಂಡ್ವಿ. ನಾವಷ್ಟೇ ಅಲ್ಲ, ಹೊಸ ಜೋಡಿಯಾಗಿ ನನ್ನ ತಮ್ಮ ಮತ್ತು ತಮ್ಮನ ಹೆಂಡತಿ ಕೂಡ ಇದ್ದರು. ಅವರದ್ದು ಫೆಬ್ರವರಿ 6ಗೆ ಮದುವೆ ಆದದ್ದು. ಹಾಗೆ ಅವರನ್ನು ನಮ್ಮ ಹತ್ರನೇ ಕೂರಿಸಿ ನಮಗೆ ಯಾವ ರೀತಿ ಮಾಡ್ತಾರೋ ಶಾಸ್ತ್ರ ಸಂಪ್ರದಾಯ ಎಲ್ಲ ಹಾಗೆ ಅವರಿಗೂ ಮಾಡಿದರು. ಮತ್ತು ಈ ಕಡೆ ಏನಂದರೆ ಇಲ್ಲಿ ಬಲಗೈ ಅಂತ ಹೇಳಿ ಒಬ್ಬರನ್ನು ಕೂರಿಸ್ತಾರಂತೆ. ಅಂದರೆ ಹುಡುಗನ ಸೈಡ್ ಆಗಲಿ ಹುಡುಗಿ ಸೈಡ್ ಆಗಲಿ ಯಾರ್ದಾದ್ರೂ ಈ ಕಡೆ ಮದುವೆ ಫಂಕ್ಷನ್ ಆಗೋದಾದರೆ ಬಲಗೈ ಅಂತ ಒಬ್ಬರು ಇರ್ತಾರೆ. ಅವರು ಮೆಹಂದಿಯಿಂದ ಅಂದರೆ ಫಸ್ಟ್ ಮದುವೆ ಫಂಕ್ಷನ್ ಸ್ಟಾರ್ಟ್ ಆಗಿದ್ದರಿಂದ ಅರಶಿನ ಶಾಸ್ತ್ರ ಹಾಗೆ ಅರಶಿನ ಹಚ್ತಾರಲ್ಲ, ಅವಾಗದಿಂದ ಲಾಸ್ಟ್ ಮದುವೆದ್ದು ಎಲ್ಲ ಫಂಕ್ಷನ್ ಮುಗಿಯೋ ತನಕನೂ ಅವರು ಹುಡುಗನ ಅಥವಾ ಹುಡುಗಿ ಹತ್ರನೇ ಇರ್ತಾರೆ. ಅವರು ಎಲ್ಲೂ ಹೋಗಲ್ಲ. ಅವರು ಹುಡುಗಂಗಾಗಲಿ ಹುಡುಗಿಗಾಗಲಿ ಯಾವ ರೀತಿಯಲ್ಲಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡ್ತಾರೋ ಹಾಗೆ ಬಲಗೈಗೂ ಮಾಡ್ತಾರೆ. ಹಾಗೆ ಈ ಕಡೆ ನಮ್ಮ ಫ್ರೆಂಡ್ ಪ್ರದೀಪ ಕೂತಿದ್ದ, ನಮ್ಮ ಸೈಡಿಂದ ನನ್ನ ತಂಗಿ ಕೂತಿದ್ಲು. ಇಲ್ಲಿ ಮೊದಲಿಗೆಲ್ಲ ಆರತಿ ಎಲ್ಲ ಮಾಡಿ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತೆ ಎಲ್ಲ ಹಾಕಿದ್ರು. ಎಲ್ಲರೂ ಬಂದವರು ಮತ್ತು ಅರ್ಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಮಾಡ್ತಾಯಿದ್ರು. ಹಾಗೆ ನನ್ನ ಮನೆ ಸೈಡಿಂದ, ತವರ ಮನೆ ಸೈಡಿಂದ ಮತ್ತು ಗಂಡನ ಮನೆ ಸೈಡಿಂದ ಇಬ್ಬರು ಆರತಿ ಎಲ್ಲ ಬೆಳಗಿ ನಮಗೆ ಆಶೀರ್ವಾದ ಮಾಡಿದರು. ಪೂರ್ತಿ ಯಾವ ರೀತಿಯಲ್ಲಿ ಈ ಕಡೆ ನೆಂಟರೂಟನ ಮಾಡ್ತಾರೆ ಅಂತ ಹೇಳಿ ನೀವೇ ನೋಡಿ. ಸೊ ಇದುವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲ ನಂತರ ಎಲ್ಲಿತ್ತು ಕ್ಯಾಮ್ರಾ? ಅದು ಅವಳ ಹತ್ರ ಇತ್ತು, ಅವಳ ಹತ್ರ ಇದೆ. ನಂತರ ಇಲ್ಲ
ಗೈಸ್ ಇಲ್ಲಿ ಬಂದವರೆಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ರು. ನನ್ನ ಅತ್ತೆ ಮಾವ ನನ್ನ ಅಪ್ಪ ಅಮ್ಮಂಗೆ ನೀರು ಕೊಟ್ಟು ಊಟಕ್ಕೆ ಬರೋಕ್ಕೆ ಹೇಳಿದರು. ಹಾಗೆ ಇಲ್ಲಿ ಬಂದವರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾಗೆ ಆ ಕಡೆ ಎಲ್ಲರೂ ಊಟ ಮುಗಿಸ್ತಾ ಇದ್ರು. ಹಾಗೆ ಲಾಸ್ಟಿಗೆ ನಮ್ಮನ್ನು ಕೂರಿಸಿ ಊಟ ಎಲ್ಲ ಹಾಕಿದ್ರು. ಸೊ ನನಗಂತೂ ಇಲ್ಲಿ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಸೈಡ್ ನೆಂಟರು ಊಟ ಅಂದರೆ ನಮ್ಮನ್ನು ಮೊದಲು ಕೂರಿಸಿ ನಮಗೆಲ್ಲ ಕೊಟ್ಟು ಆಮೇಲೆ ಬಂದವರಿಗೆ ಕೊಡ್ತಾರೆ. ಆ್ಯಕ್ಚುಲಿ ನೆಂಟರು ಊಟ ಅಂದರೆ ನೆಂಟ್ರಿಗೆ ಕರೆದು ಹಾಕೋ ಊಟ. ಹಾಗಾಗಿ ಈ ಕಡೆ ಇಲ್ಲಿ ಫಸ್ಟು ಬಂದವರಿಗೆ ನೆಂಟರಿಗೆ ಊಟ ಹಾಕಿ ಆಮೇಲೆ ನಮಗೆ ಲಾಸ್ಟಿಗೆ ಎಲ್ಲ ಊಟ ಎಲ್ಲ ಹಾಕಿದರು. ಈ ಕಡೆ ಸೈಡಲ್ಲಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ನಮ್ಮ ಕಡೆ ಎಲ್ಲ ಮೊದಲಿಗೆ ಮದುಮಕ್ಕಳಿಗೆ ಮಾಡೋದು. ಆದರೆ ನಿಜವಾಗ್ಲೂ ಇಲ್ಲಿ ಬಂದ ನೆಂಟರಿಗೆ ನಾವು ಊಟನ ಮೊದಲು ಕೊಡಬೇಕು. ಯಾಕೆಂದರೆ ಅವರು ನಮಗೆ ಬಂದು ಆಶೀರ್ವಾದ ಮಾಡಿ ಅವರದೇ ನೆಂಟರನ್ನು ಕರೆಯೋದಲ್ವ ನಾವು ಊಟಕ್ಕೆ. ಹಾಗಾಗಿ ಅವರಿಗೆ ಫಸ್ಟ್ ಕೊಡಬೇಕು. ಆಮೇಲೆ ನಾವು ಫೈನಲಿ ಲಾಸ್ಟಿಗೆ ಊಟ ಎಲ್ಲ ಮುಗಿಸಿದ್ವಿ. ಹೊರಡೋಕ್ಕಿಂತ ಮುಂಚೆ ಒಂದು ಸಂಪ್ರದಾಯ ಇದೆ. ನನ್ನ ಅಪ್ಪ ಅಮ್ಮ ವೀಳ್ಯದೆಲೆ ಕೊಟ್ಟು ಅವ್ರನ್ನ ನಮ್ಮ ಕಡೆ ಬನ್ನಿ ಅಂತ ಹೇಳಿ ಕರಿಬೇಕು ನೆಂಟರು ಊಟಕ್ಕೆ. ಹಾಗೆ ಎಲ್ಲ ಕೊಟ್ಟು ನಾವು ಅಲ್ಲಿಂದ ಮಂಗಳೂರು ಕಡೆಗೆ ಹೊರಟ್ವಿ. ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ತೀರ್ಥಹಳ್ಳಿಯಿಂದ ಮಂಗಳೂರಿಗೆ ಹೋಗ್ತಾ ಯಾವ ರೀತಿ ಮೋಜು ಮಾಡಿದ್ವಿ ಮಸ್ತಿ ಮಾಡಿದ್ವಿ ಅಂತ ಹೇಳಿ ನೋಡಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.